ಸರ್ವ ಸಮಸ್ಯೆಗಳಿಗೂ ಇಲ್ಲಿದೆ ಪರಿಹಾರ. ಬೆಂಗಳೂರಿನ ಅದ್ಭುತ ಜಲಕಂಠೇಶ್ವರ ದೇವಸ್ಥಾನದ ರಹಸ್ಯಗಳು. ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸ್ವಾಗತ. ಜೀವನದಲ್ಲಿ ಕಷ್ಟಗಳು ಬಂದಾಗ ನಾವು ದೈವದ ಮೊರೆ ಹೋಗುತ್ತೇವೆ. ಆದರೆ ಬೆಂಗಳೂರಿನ ಹೃದಯ ಭಾಗದಲ್ಲೇ ಇರುವ ಒಂದು ಪುಣ್ಯಕ್ಷೇತ್ರದಲ್ಲಿ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ವಿಶಿಷ್ಟವಾದ ಪರಿಹಾರಗಳಿವೆ ಎಂಬುದು ನಿಮಗೆ ತಿಳಿದಿದೆಯೇ? ಇಂದು ನಾವು ಪರಿಚಯಿಸುತ್ತಿರುವುದು ಕಲಾಸಿಪಾಳ್ಯದಲ್ಲಿರುವ ಪುರಾತನ ಶ್ರೀ ಜಲಕಂಠೇಶ್ವರ ದೇವಸ್ಥಾನವನ್ನು. ಈ ದೇವಸ್ಥಾನಕ್ಕೆ ಸುಮಾರು 2000 ವರ್ಷಗಳ ಇತಿಹಾಸವಿದೆ. ಇಲ್ಲಿ ಕೇವಲ ದರ್ಶನ ಮಾತ್ರವಲ್ಲ, ನಿಮ್ಮ ಮದುವೆ, ಸಂತಾನ, ಆರೋಗ್ಯ, ಉದ್ಯೋಗ ಮತ್ತು ಶತ್ರು ಬಾಧೆಗಳಿಗೆ, ಗ್ರಹಗತಿಗಳಿಗೂ ಮೀರಿದ ವಿಶೇಷ ಪರಿಹಾರಗಳನ್ನು ಇಲ್ಲಿ ಮಾಡಲಾಗುತ್ತದೆ. ಬನ್ನಿ ಈ ಕ್ಷೇತ್ರದ ಮಹಿಮೆಯನ್ನು ತಿಳಿಯೋಣ. ಗಂಗರ ಆಳ್ವಿಕೆಯ ಕಾಲದಲ್ಲಿ ಮಳೆ ಬೆಳೆಗಳಿಲ್ಲದೆ ಪ್ರಜೆಗಳು ಕಷ್ಟದಲ್ಲಿದ್ದಾಗ ರಾಜ ಮತ್ತು ಪ್ರಜೆಗಳು ಶಿವನ ಕುರಿತು ಧ್ಯಾನ ಮಾಡಿದರು. ಶಿವನು ಪ್ರತ್ಯಕ್ಷನಾದಾಗ ಮಳೆ ಸುರಿಯತೊಡಗಿ ನೀರು ಶಿವನ ಪಾದದಿಂದ ಮೊಣಕಾಲು, ಸೊಂಟ ಮತ್ತು ಎದೆಯ ಭಾಗದವರೆಗೆ ಏರಿತು. ನೀರು ಶಿವನ ಕಂಠದವರೆಗೆ ಗಂಟಲು ಬಂದಾಗ ರಾಜರು ಧ್ಯಾನ ನಿಲ್ಲಿಸಿದರು. ಜಲ ಅಂದರೆ ನೀರು, ಕಂಠ ಎಂದರೆ ಗುತ್ತಿಗೆ. ಹೀಗಾಗಿ ಈ ದೇವರಿಗೆ ಜಲಕಂಠೇಶ್ವರ ಎಂಬ ಹೆಸರು ಬಂದಿತು. ಇಲ್ಲಿನ ಮತ್ತೊಂದು ವಿಶೇಷವೆಂದರೆ ಇಲ್ಲಿ ಒಂದೇ ಕಡೆ ಶಿವ, ವಿಷ್ಣು ಮತ್ತು ಬ್ರಹ್ಮರ ಸನ್ನಿಧಿ ಇದೆ. ಆದ್ದರಿಂದಲೇ ಇಲ್ಲಿ ವಿಷ್ಣುವಿನ ದ್ವಾರಪಾಲಕರಾದ ಜಯ ಮತ್ತು ವಿಜಯರನ್ನು ನಾವು ಕಾಣಬಹುದು. ಪಂಚಲಿಂಗಗಳು ಮತ್ತು ಗಣಪತಿಯ ವಿಶೇಷತೆ. ಈ ದೇವಾಲಯದಲ್ಲಿ ಒಟ್ಟು 5 ಲಿಂಗಗಳಿವೆ. 1. ಮುಖ್ಯ ಜಲಕಂಠೇಶ್ವರ ಲಿಂಗ. 2. ನಂದಿಯ ಹಣೆಯಲ್ಲಿರುವ ಲಿಂಗ. 3. ಕೈಲಾಸನಾಥೇಶ್ವರ ಲಿಂಗ. 4. ನಾಗರ ಹೆಡೆಯಲ್ಲಿರುವ ನಾಗನಾಥೇಶ್ವರ ಲಿಂಗ. 5. ತಾಯಿ ಪಾರ್ವತಿಯ ಹಣೆಯಲ್ಲಿರುವ ಲಿಂಗ. ಕಲೆಯಲ್ಲಿ ಅಥವಾ ಸಂಗೀತ, ನೃತ್ಯದಂತಹ ಕೌಶಲ್ಯಗಳಲ್ಲಿ ಪ್ರಗತಿ ಸಾಧಿಸಲು ಇಲ್ಲಿರುವ ನಾಟ್ಯ ಗಣಪತಿಗೆ ಪೂಜೆ ಸಲ್ಲಿಸಬೇಕು. ಹಾಗೆಯೇ ದೇವಸ್ಥಾನದಲ್ಲಿ ಗೊತ್ತಿಲ್ಲದೆ ತಪ್ಪುಗಳಾಗಿದ್ದರೆ ಹೊರಗಿರುವ ಎಕ್ಕದ ಗಿಡದ ಬಳಿ ಇರುವ ದೋಷಹರ ಗಣಪತಿಯನ್ನು ಕ್ಷಮೆ ಕೇಳುವ ಸಂಪ್ರದಾಯ ಇಲ್ಲಿದೆ. ಕೈಲಾಸನಾಥೇಶ್ವರ ಮತ್ತು ದಕ್ಷಿಣಾಮೂರ್ತಿ ಪರಿಹಾರಗಳು. ಇಲ್ಲಿರುವ ಕೈಲಾಸನಾಥೇಶ್ವರ ಸನ್ನಿಧಿಯಲ್ಲಿ ಒಬ್ಬ ಋಷಿಗಳ ಸಜೀವ ಸಮಾಧಿ ಇದೆ. ನೀವು ಭಕ್ತಿಯಿಂದ ಹೊಸಲಿಗೆ ಕಿವಿಗುಟ್ಟರೆ 8 ರೀತಿಯ ಶಬ್ದಗಳು, ನೀರಿನ ಶಬ್ದ, ಶಂಖನಾದ, ಘಂಟಾನಾದ ಇತ್ಯಾದಿ ಕೇಳಿಸುತ್ತವೆ ಎಂಬ ನಂಬಿಕೆಯಿದೆ. ನಿಮಗೆ ಗುರುಬಲ ಇಲ್ಲದಿದ್ದರೆ ಅಥವಾ ಮದುವೆ ಪರೀಕ್ಷೆಗಳಲ್ಲಿ ಅಡೆತಡೆಗಳಿದ್ದರೆ ಗುರುವಾರಗಳಂದು ದಕ್ಷಿಣಾಮೂರ್ತಿಗಳಿಗೆ ಹಳದಿ ವಸ್ತ್ರ, ಹಳದಿ ಹೂವು ಮತ್ತು ಕಡಲೆಕಾಳಿನ ಹಾರ ಅರ್ಪಿಸಿ ಪೂಜೆ ಸಲ್ಲಿಸುವುದು ಶ್ರೇಯಸ್ಕರ. ಕಾಲಭೈರವೇಶ್ವರ ಮತ್ತು 9 ವಿಧದ ದೀಪಗಳ ರಹಸ್ಯ. ಈ ಕ್ಷೇತ್ರದ ರಕ್ಷಕ ಕಾಲಭೈರವೇಶ್ವರ. ಅಷ್ಟಮಿ, ಅಮಾವಾಸ್ಯೆ ಅಥವಾ ಭಾನುವಾರ ರಾಹುಕಾಲದ ಸಮಯದಲ್ಲಿ ಇಲ್ಲಿ 8 ವಿಶೇಷ ದೀಪಗಳನ್ನು ಹಚ್ಚುವ ಮೂಲಕ ಸಂಕಷ್ಟ ಪರಿಹರಿಸಿಕೊಳ್ಳಬಹುದು. ಕುಂಬಳಕಾಯಿ ದೀಪ, ಮಾಟಮಂತ್ರ, ಶತ್ರು ಬಾಧೆ ನಿವಾರಣೆಗೆ. ತೆಂಗಿನಕಾಯಿ ದೀಪ, ಅಂದುಕೊಂಡ ಕಾರ್ಯ ಸಿದ್ಧಿಗಾಗಿ. ಹಾಗಲಕಾಯಿ ದೀಪ, ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳ ನಿವಾರಣೆಗೆ. ಬೀಟ್ರೂಟ್ ದೀಪ, ರಕ್ತ ಸಂಬಂಧಿತ ಸಮಸ್ಯೆಗಳಿದ್ದರೆ. ಸಪೋಟ ದೀಪ, ಹಣ ಉಳಿತಾಯವಾಗಲು ಮತ್ತು ಆರ್ಥಿಕ ಪ್ರಗತಿಗೆ. ಬೆಲ್ಲದ ದೀಪ, ಮೃತ್ಯು ಭಯ ಅಥವಾ ಅಪಘಾತಗಳ ಭಯವಿದ್ದರೆ. ನಿಂಬೆಹಣ್ಣಿನ ದೀಪ, ದೃಷ್ಟಿ ದೋಷ ನಿವಾರಣೆಗೆ. ಮೆಣಸಿನ ದೀಪ, 27 ಮೆಣಸು ಕೆಂಪು ವಸ್ತ್ರದಲ್ಲಿ ಕೋರ್ಟ್ ಕೇಸುಗಳ ಜಯಕ್ಕಾಗಿ. ಮದುವೆ, ಸಂತಾನ ಮತ್ತು ವಿದ್ಯಾಭ್ಯಾಸದ ಪರಿಹಾರಗಳು. ಸುಬ್ರಹ್ಮಣ್ಯೇಶ್ವರ, ಕಂಕಣ ಭಾಗ್ಯ ಅಥವಾ ಸಂತಾನ ಭಾಗ್ಯವಿಲ್ಲದವರು 6 ಮಂಗಳವಾರ ಬಂದು ತುಪ್ಪದ ದೀಪ ಹಚ್ಚಿ ಪೂಜೆ ಸಲ್ಲಿಸಿದರೆ ಫಲ ಸಿಗುತ್ತದೆ. ವಿದ್ಯಾ ಸರಸ್ವತಿ, ನೀಟ್, ಸಿಟಿ, IAS ಅಥವಾ KS ಅಂತಹ ಕಠಿಣ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳು 7 ಶುಕ್ರವಾರ ಬಂದು ಸಂಕಲ್ಪ ಪೂಜೆ ಮಾಡಿಸಬೇಕು. ನಾಗಪ್ಪ, ಇಲ್ಲಿ ಕೂರ್ಮ, ಆಮೆ, ಸರ್ಪ ಮತ್ತು ಮತ್ಸ್ಯಪೀಠಗಳಲ್ಲಿ ಕುಳಿತು 20 ನಿಮಿಷ ಧ್ಯಾನ ಮಾಡುವುದರಿಂದ ಸರ್ಪದೋಷ, ಪಿತೃದೋಷ ಮತ್ತು ಸ್ತ್ರೀ ಶಾಪಗಳಿಂದ ಮುಕ್ತಿ ಪಡೆಯಬಹುದು. ಮಹಾದುರ್ಗೆ, ವಿಘ್ನಗಳಿಲ್ಲದೆ ಕಾರ್ಯ ಯಶಸ್ವಿಯಾಗಲು 16 ಶುಕ್ರವಾರ ಅಥವಾ ಮಂಗಳವಾರ ನಿಂಬೆಹಣ್ಣಿನ ದೀಪ ಹಚ್ಚಬೇಕು. ವೀಕ್ಷಕರೇ, ನಂದಿಯ 2 ಕೊಂಬಿನ ಮಧ್ಯೆ ಶಿವನನ್ನು ದರ್ಶನ ಮಾಡುವುದರಿಂದ ನಮ್ಮ ಏಕಾಗ್ರತೆ ಹೆಚ್ಚುತ್ತದೆ ಮತ್ತು ಶಿವನ ಅನುಗ್ರಹವಾಗುತ್ತದೆ. ಬೆಂಗಳೂರಿನ ಕಲಾಸಿಪಾಳ್ಯ ಬಸ್ ನಿಲ್ದಾಣದ ಹತ್ತಿರವೇ ಇರುವ ಈ ದೇವಸ್ಥಾನಕ್ಕೆ ನೀವು ಕುಟುಂಬ ಸಮೇತರಾಗಿ ಭೇಟಿ ನೀಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಂ ನಮಃ ಶಿವಾಯ.